ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಮ್ಮ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಬಗ್ಗೆ ಏನು ಹೇಳಿದ್ರು, ಲೈಕ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ, ಆ ಮಾತು ಇವಾಗ ನಿಜ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷವೂ ಕೂಡ ಬಿಗ್ ಬಾಸ್ ನಡೀತಿತ್ತು, ಬಟ್ ಯಾವುದೇ ವರ್ಷ ಮಾಡದೇ ಇರೋಂತಹ ರೀತಿಯಲ್ಲೆಲ್ಲ ಈ ವರ್ಷ ಪ್ರಮೋಷನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಈ ವರ್ಷ ಪ್ರಮೋಷನ್ ಮಾಡಿರೋ ರೀತಿಗೆ ಲೈಕ್ ನಾನು ಫಿದಾಗಿ ಹೋಗಿದ್ದೀನಿ. ಈ ರೀತಿಯೆಲ್ಲ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಯಾಕಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಬಿಗ್ ಬಾಸ್ ಅನ್ನೋದು ಬರುತ್ತೆ, ಬಟ್ ಯಾವ ಲ್ಯಾಂಗ್ವೇಜಲ್ಲೂ ಈ ರೀತಿ ಪ್ರಮೋಷನ್ ಅನ್ನೋದನ್ನು ಮಾಡ್ತಿರಲಿಲ್ಲ. ಬಟ್ ಇವಾಗ ಪ್ರಮೋಷನನ್ನು ಮಾಡಿದ್ದಾರೆ. ಎಸ್, ಬಿಗ್ ಬಾಸ್ ಮನೆಗೆ ಹೋಗುವಂತಹ ಕಂಟೆಸ್ಟೆಂಟ್ಗಳನ್ನ ಇಟ್ಟುಕೊಂಡು ಪ್ರಮೋಷನನ್ನು ಮಾಡಿಸ್ತಿದ್ದಾರೆ. ಬಟ್ ಅವರ ಫೇಸ್ ಆಗಿರ್ಬೋದು, ಅವರ ವಾಯ್ಸ್ ಆಗಿರ್ಬೋದು, ಎಲ್ಲಿಯೂ ಕೂಡ ರಿವೀಲ್ ಆಗೋದಕ್ಕೆ ಬಿಡ್ತಿಲ್ಲ. ಎಸ್, ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಲೈಕ್ ಯಾರೋ ಒಬ್ಬ ಕಂಟೆಸ್ಟೆಂಟ್ನ ಫೇಸ್ ಎಲ್ಲ ಕ್ಲೋಸ್ ಮಾಡಿಸಿ ಫುಲ್ ಬಾಡಿ ಎಲ್ಲನೂ ಸಹ ಅವರು ಯಾರು ಅಂತಲೇ ಕಂಡುಹಿಡಿಬಾರ್ದು ಜನಗಳು, ಅಂಥವ್ರನ್ನ ಯಾರೋ ಒಂದು ಸೆಲೆಬ್ರಿಟಿನ ಲೈಕ್ ರೋಡಲ್ಲಿ ಬಿಟ್ಟು ಒಂದು ಮೈಕನ್ನು ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ಪ್ರಮೋಷನ್ ಮಾಡಿಸ್ತಿದ್ದಾರೆ. ಲೈಕ್ ಅವರು ಬಿಗ್ ಬಾಸ್ಗೆ ಹೋಗಬೇಕಾ ಬೇಡವಾ ಅಂತ ಒಂದಷ್ಟು ಒಪಿನಿಯನ್ಗಳನ್ನ ಕೇಳ್ತಿದ್ದಾರೆ. ಎಲ್ಲ ಕಡೆ ಬಿಗ್ ಬಾಸ್ದೇ ಹವಾ ಇವಾಗ ಸದ್ಯಕ್ಕೆ ನಡೀತಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ಕಂಟೆಸ್ಟೆಂಟ್ಗಳನ್ನ ಬಿಟ್ಟು ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಗೊತ್ತಾಗದಿರೋ ರೀತಿ ಕಂಟೆಸ್ಟೆಂಟ್ ಕೈಗಳಲ್ಲೇ ಬಿಗ್ ಬಾಸ್ನ ಪ್ರಮೋಷನ್ ಮಾಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಯಾರಿಗೂ ಸಹ ಅವ್ರು ಯಾರು ಅನ್ನೋದನ್ನು ಗೊತ್ತಾಗದೇ ಇರೋ ರೀತಿ ಈ ವಿಡಿಯೋನ ಮಾಡಿದ್ದಾರೆ. ಆ್ಯಂಡ್ ಆ ವಿಡಿಯೋ ಕೊನೆಯಲ್ಲಿ ಆ ಕಂಟೆಸ್ಟೆಂಟ್ ಕೂಡ ಕೇಳಿದ್ದಾರೆ, ಲೈಕ್ ನಾನು ಯಾರು ಅನ್ನೋದು ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಅಂತ ಹೇಳಿ ಆ ಕಂಟೆಸ್ಟೆಂಟ್ ಹೇಳಿದ್ದಾರೆ. ಸೊ ನನಗೆ ಅವರ ಬಾಡಿ ಲ್ಯಾಂಗ್ವೇಜು, ಅವರು ಮಾತಾಡ್ತಿದ್ದ ರೀತಿ ಇದನ್ನೆಲ್ಲ ಸಹ ನೋಡಿದಾಗ, ಅವರು ಹೇರ್ ಸ್ಟೈಲು, ಹೇರ್ ಕಲರು ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ನನಗನ್ಸಿದ್ದು ಲೈಕ್ ಕಾಕ್ರೋಚ್ ಅಂತಲೇ ಫೇಮಸ್ ಆಗಿರುವಂಥವರು ಇವಾಗ ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನನಗನ್ಸಿದ್ದಾರೆ ಲೈಕ್ ಕಾಕ್ರೋಚ್ ಅವರು ಬಿಗ್ ಬಾಸ್ಗೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳಿ 2 ಇಯರ್ಸ್ ಬ್ಯಾಕಿಂದನೂ ಸಹ ಹೇಳ್ತಾನೆ ಇದ್ದರು. ಬಟ್ ಇವಾಗ ಅವರನ್ನೇ ಇಟ್ಕೊಂಡು ಬಿಗ್ ಬಾಸ್ನ ಪ್ರಮೋಷನ್ ಕೂಡ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಸ್, ಈ ಬಿಗ್ ಬಾಸಲ್ಲಿ ಒಂದೊಂದು ವರ್ಷಕ್ಕೂ ಒಂದೊಂದು ಕಂಟೆಸ್ಟೆಂಟ್ ಅಂತೂ ಈ ರೀತಿ ಬಿದ್ದೇ ಇರ್ತಾರೆ. ಯಾಕೆ ಅಂದರೆ ಯಾರು ಬಿಗ್ ಬಾಸ್ಗೆ ಬರಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ನಾನು ಬರೋದೇ ಇಲ್ಲ ಅಂತ ಹೇಳಿರ್ತಾರೆ, ಅಂಥವ್ರನ್ನ ಹುಡುಕಿ ತಂದು ಬಿಗ್ ಬಾಸಲ್ಲಿ ಖಂಡಿತವಾಗ್ಲೂ ಕೂರಿಸ್ತಾರೆ. ಸೊ ಈ ಒಂದು ಲಿಸ್ಟ್ನಲ್ಲಿ ನಮ್ಮ ಸಂಗೀತ ಅವರು ಕೂಡ ಇದ್ದರು. ಅವರು ಕೂಡ 50 ಲಕ್ಷ ಅಲ್ಲ, 1 ಕೋಟಿ 100 ಕೋಟಿ ಕೊಟ್ಟರು ಬಿಗ್ ಬಾಸ್ಗೆ ಬರೋದಿಲ್ಲ ಅಂತ ಹೇಳಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು. ಸೊ ಬಿಗ್ ಬಾಸ್ ಸೀಸನ್ 10ನಲ್ಲಿ ಅವ್ರನ್ನ ತೊಗೊಬಂದು ಕೂರಿಸಿದ್ರು. ಸೊ ಇದೇ ರೀತಿ ಕಾಕ್ರೋಚ್ ಅವರು ಕೂಡ ನಾನು ಬಿಗ್ ಬಾಸ್ಗೆ ಬರೋದಿಲ್ಲ, ಬಿಗ್ ಬಾಸ್ಗೆ ಹೋಗೋದಿಲ್ಲ ಅಂತ ಹೇಳ್ತಿದ್ರು. ಸೊ ಅವರನ್ನು ಈ ವರ್ಷ ಬಿಗ್ ಬಾಸಲ್ಲಿ ನೋಡ್ಬೋದಾಗಿದೆ ನಾವು. ಸೊ ಅವರು ಇವಾಗ ಈ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ ಪ್ರೋಮೋ ನೋಡಿದಾಗ ನಿಮ್ಗೇನು ಅನಿಸ್ತು, ಅವ್ರು ಯಾರು ಇರ್ಬೋದು ಅಂತ ನಿಮ್ಗನ್ಸಿದ್ರೆ, ಅಥವಾ ಪ್ರೋಮೋದಲ್ಲಿ ಯಾರು ಕಾಣಿಸ್ಕೊಂಡಿದ್ದಾರೆ ಅನ್ನೋದು ನಿಮಗೇನಾದರೂ ಗೊತ್ತಾಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಪ್ರಕಾರ ಅದು ಕಾಕ್ರೋಚ್ ಅನ್ನೋದು ನನ್ನ ಒಂದು ಗಟ್ ಫೀಲಿಂಗ್ ಆಗಿದೆ. ಆ್ಯಂಡ್ ನಿಮಗೂ ಕೂಡ ಅದು ಅವರೇ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿಯಾದಂತಹ ಕುತೂಹಲಕಾರಿ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.